ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಟಿ ಕಂಪಲ್ಸರಿನ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ PSTR, GPAT ಮತ್ತು HSTR ಶಿಕ್ಷಕರ ನೇಮಕಾತಿಗಳ ಅಪ್ಡೇಟ್ಸ್ ಕೂಡ ಇಂದಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ವೀಕ್ಷಕರೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಗೊತ್ತಿದೆ ಆಲ್ರೆಡಿ ತಮಗೆ, ಜಿಲ್ಲಾವಾರು ಅತಿಥಿ ಶಿಕ್ಷಕರ ನೇಮಕಾತಿ ನಿಯರ್ಲಿ 41,000 ಅತಿಥಿ ಶಿಕ್ಷಕರನ್ನು ಈಗ ಸರ್ಕಾರ ನೇಮಕಾತಿಗೆ ಆದೇಶವನ್ನು ಕೂಡ ನೀವು ಗಮನಿಸ್ತಿರ್ಬೋದು. ಈಗ ಭಾಳಷ್ಟು ಚರ್ಚೆಗಳಲ್ಲಿ ಏನು ವಿಷಯ ಇದೆ, ಅದು TET ಗೆಸ್ಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೂ ಕೂಡ TET ಕಂಪಲ್ಸರಿ ಮಾಡ್ತಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ರೀಸೆಂಟಾಗಿ ಭಾಳಷ್ಟು ಇನ್ಫಾರ್ಮೇಷನನ್ನು ನೋಡಿರ್ಬೋದು ನೀವು. ಮತ್ತು TET ಕಂಪಲ್ಸರಿ ಮಾಡ್ತಾರೆ ಗೆಸ್ಟ್ ಟೀಚರ್ಸ್ಗೆ ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಬರುವ ಆದೇಶ ಯಾವಾಗ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಸೊ ಈಗ ಕಾಂಪಿಟೇಷನ್ ಲೆವೆಲ್ ಕೂಡ ಬಹಳಷ್ಟು ಹೈ ಆಗಿದೆ. ಹಾಗಾಗಿ ಮೋಸ್ಟ್ ಪ್ರೊಬಾಬ್ಲಿ ಈಗ ಗೆಸ್ಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೂ ಕೂಡ TET ಕಂಪಲ್ಸರಿ ಮಾಡಿದರೆ, ಸೊ ಅಥವಾ ಮೇ ಬಿ ಪಾಸಿಬಿಲಿಟೀಸ್ ಫಸ್ಟ್ ಚಾಯ್ಸ್ ಏನಿರುತ್ತೆ, ಸೆಲೆಕ್ಷನ್ ಕ್ರೈಟೀರಿಯಾ ಏನಿರುತ್ತೆ, ಅದರಲ್ಲಿ TET ಏನು ಎಲಿಜಿಬಲ್ ಆಗಿರ್ತಾರೆ ಅಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಮೊದಲ ಆದ್ಯತೆ ಕೊಡಬಹುದು. ಬಟ್ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಆ್ಯಸ್ ಯೂಶುವಲ್ 41,000 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಅಷ್ಟೇ ಬಂದಿದೆ. ಸೊ ಹಾಗಾಗಿ ಇನ್ನು ಕೆಲವು ದಿನಗಳಲ್ಲಿ ಅದರ ಕುರಿತು ಇನ್ಫಾರ್ಮೇಷನ್ ಬರುತ್ತೆ ಸರ್ಕಾರದಿಂದ. ಆಲ್ರೆಡಿ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ವರ್ಕ್ ಮಾಡ್ತಾ ಇದ್ದಾರೆ ಗೆಸ್ಟ್ ಟೀಚರ್ಸ್ ಆಗಿ. TET ಕ್ವಾಲಿಫೈಡ್ ಇಲ್ಲ ಆದರೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ಸೀನಿಯಾರಿಟಿ ಲೆವೆಲ್ ಇದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಮೋಸ್ಟ್ ಪ್ರೊಬಾಬ್ಲಿ ಐ ಥಿಂಕ್ ಮ್ಯಾಂಡೇಟರಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ TET ಎಲಿಜಿಬಲ್ ಆದ ಕ್ಯಾಂಡಿಡೇಟ್ಗೆ ಫಸ್ಟ್ ಐ ಥಿಂಕ್ ಮೇ ಬಿ ಚಾಯ್ಸ್ ಇರಬಹುದು ಅನ್ನೋದು ಒಂದು ಹೋಪ್ ಇದೆ. ಬಟ್ ಸರ್ಕಾರದಿಂದ ಇನ್ನೂ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ ಇದರ ಕುರಿತು. ಅದರ ಜೊತೆಗೆ HSTR, PST ಮತ್ತು GPT ನೇಮಕಾತಿಗಳು ಕೂಡ ಸರ್ಕಾರದಿಂದ ಆದೇಶ ಬರುವುದು ಯಾವಾಗ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಆದಷ್ಟು ಬೇಗ ನೇಮಕಾತಿ ಆದೇಶಗಳು, ಅಧಿಸೂಚನೆಗಳು ಬರಲಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.